ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಎಕ್ಸಾಮಲ್ಲಿ ಕೇಳ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಗ್ರಾಮರ್ ಟಾಪಿಕ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತಕ್ಕಂತಹ ಒಂದು ಟಾಪಿಕ್ನ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ನೋಡಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ಗೆ ಸಂಬಂಧಪಟ್ಟಂತಹ ಒಂದು ಟಾಪಿಕ್ ಆಗಿದೆ ವಿದ್ಯಾರ್ಥಿಗಳೇ. ಎಡ್ವರ್ಬ್ಗಳು ಕೂಡ ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ಬರ್ತವೆ. ಇಲ್ಲಿ ಒಂದು ಲಿಸ್ಟನ್ನು ನೋಡ್ಬೋದು ವಿದ್ಯಾರ್ಥಿಗಳೇ. ಪಾಸಿಟಿವ್, ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಕೊಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ಅಡ್ಜೆಕ್ಟಿವ್ಗಳನ್ನು ನಿಮ್ಮ ಒಂದು ಪ್ರಾಕ್ಟೀಸ್ಗೆ ಇಲ್ಲಿ ನಾನು ಕೊಡ್ತಾ ಇದ್ದೇನೆ. ಈ ಒಂದು ಟೇಬಲಲ್ಲಿರ್ತಕ್ಕಂತಹ ಅಡ್ಜೆಕ್ಟಿವ್ಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮ್ಮ ಎಕ್ಸಾಮಲ್ಲಿ ಹೆಲ್ಪ್ ಆಗ್ಬೋದು. ನೋಡಿ, ಟಾಲ್ ಇರೋದು ಟಾಲರ್ ದ್ಯಾನ್ ಆಗುತ್ತೆ, ದ ಟಾಲೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಆಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಸ್ಮಾಲ್, ಸ್ಮಾಲರ್ ದ್ಯಾನ್ ದ ಸ್ಮಾಲೆಸ್ಟ್, ಫಾಸ್ಟ್, ಫಾಸ್ಟರ್ ದ್ಯಾನ್ ದ ಫಾಸ್ಟೆಸ್ಟ್, ಬಿಗ್, ಬಿಗ್ಗರ್ ದ್ಯಾನ್ ದ ಬಿಗ್ಗೆಸ್ಟ್, ವೈಸ್, ವೈಸರ್ ದ್ಯಾನ್ ದ ವೈಜೆಸ್ಟ್. ಅದೇ ರೀತಿ ಲಾಂಗ್, ಲಾಂಗರ್ ದ್ಯಾನ್ ದ ಲಾಂಗೆಸ್ಟ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಏನು ಈ ಒಂದು ವರ್ಡ್ಸ್ ಇದ್ವೋ ನೆಕ್ಸ್ಟ್ ಬರ್ತಕ್ಕಂತಹ ವರ್ಡ್ಸ್ಗಳಿಗಿಂತ ಇವು ಸ್ವಲ್ಪ ಡಿಫ್ರೆಂಟ್ ಆಗ್ತವೆ. ಯಾಕೆಂದರೆ ನೋಡಿ, ಇಲ್ಲಿ ಬ್ಯೂಟಿಫುಲ್ ಇರೋದನ್ನು ನಾವು ಬ್ಯೂಟಿಫುಲ್ಲರ್ ದ್ಯಾನ್ ಅಂತ ಹೇಳೋದಿಲ್ಲ, ಅದರ ಬದಲಾಗಿ ಏನು ಮಾಡ್ತೇವೆ, ಮೋರನ್ನು ಸೇರಿಸಿದ್ದೇವೆ. ಅದೇ ರೀತಿ ಸೂಪರ್ಲೇಟಿವಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ದ ಮೋಸ್ಟ್ ಅಂತ ಇದೆ. ಸೊ ಬ್ಯೂಟಿಫುಲ್ ಇರೋದು ಮೋರ್ ಬ್ಯೂಟಿಫುಲ್ ದ್ಯಾನ್ ದ ಮೋಸ್ಟ್ ಬ್ಯೂಟಿಫುಲ್ ಅಂತ ಆಗುತ್ತೆ. ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿಲಿ ಯೂಸ್ ಮಾಡಿರೋದನ್ನು ಗಮನಿಸಿ. ಫೇಮಸ್ ಇರೋದು ನೋಡಿ, ಮೋರ್ ಫೇಮಸ್ ದ್ಯಾನ್ ದ ಮೋಸ್ಟ್ ಫೇಮಸ್ ಅಂತ ಆಯಿತು. ಅದೇ ರೀತಿ ಇಂಟೆಲಿಜೆಂಟ್ ಇರೋದು ಮೋರ್ ಇಂಟೆಲಿಜೆಂಟ್ ದ್ಯಾನ್ ದ ಮೋಸ್ಟ್ ಇಂಟೆಲಿಜೆಂಟ್. ಅದೇ ರೀತಿ ಪಾಪ್ಯುಲರ್, ಮೋರ್ ಪಾಪ್ಯುಲರ್ ದ ಮೋಸ್ಟ್ ಪಾಪ್ಯುಲರ್. ಈ ರೀತಿ ನೀವು ಅಡ್ಜೆಕ್ಟಿವ್ಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಅಂದರೆ ನಿಮಗೆ ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಟಾಪಿಕ್ ಏನಿದೆನೋ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಿಮ್ಮ ಪರೀಕ್ಷೆಗಳಲ್ಲಿ ಯಾವ ರೀತಿಯ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ, ಕಂಪ್ಯಾರಿಟಿವ್ನಿಂದ ಸೂಪರ್ಲೇಟಿವ್ಗೆ ಚೇಂಜ್ ಮಾಡಿ ಅಂತ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳೋಣ. ಈಗ ನಾವು ಎರಡನ್ನೂ ನೋಡೋಣ, ಅಂದರೆ ಕಂಪ್ಯಾರಿಟಿವ್ ಟು ಸೂಪರ್ಲೇಟಿವ್ ನೋಡೋಣ ಮೊದಲಿಗೆ. ನೆಕ್ಸ್ಟ್ ಸೂಪರ್ಲೇಟಿವ್ ಟು ಕಂಪ್ಯಾರಿಟಿವ್ ಯಾವ ರೀತಿ ಚೇಂಜ್ ಮಾಡೋದು ಅಂತ ನಿಮಗೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿರ್ತಕ್ಕಂಥ ಒಂದು ಟೆಕ್ನಿಕ್ಸ್ಗಳನ್ನು ಇಲ್ಲಿ ಹೇಳ್ಕೊಡ್ತೇನೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೋಡಿ, ರಘು ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ನೀವು ಇಲ್ಲಿ ಗಮನಿಸ್ಬೋದು. ನೋಡಿ, ಇಲ್ಲಿ ಟಾಲರ್ ದ್ಯಾನ್ ಅಂತಕ್ಕಂತಹ ಒಂದು ಅಡ್ಜೆಕ್ಟಿವ್ ಪಾರ್ಟ್ ಏನಿದೆ ಅಲ್ವಾ, ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ಕಂಪ್ಯಾರಿಟಿವ್ ಫಾರ್ಮಲ್ಲಿದೆ ಅಂತ. ಸೊ ಈ ಸೆಂಟೆನ್ಸನ್ನು ನಾವೇನು ಮಾಡಬೇಕಾಗುತ್ತೆ, ಸೂಪರ್ಲೇಟಿವ್ಗೆ ಚೇಂಜ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮೊದಲನೇ ಕೆಲಸ ಏನಪ್ಪ ಅಂದರೆ, ಕೊಟ್ಟಿರೋ ಸೆಂಟೆನ್ಸನ್ನು ನಾವು 4 ಭಾಗಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಅಂದರೆ ಕಂಪ್ಯಾರಿಟಿವ್ ಕೊಟ್ಟಿದ್ರು ಅಂದರೆ ನಾವೇನು ಮಾಡಬೇಕು, 4 ಪಾರ್ಟ್ಸಲ್ಲಿ ಆ ಸೆಂಟೆನ್ಸನ್ನು ಡಿವೈಡ್ ಮಾಡ್ಕೊಳ್ತೇವೆ. ಮೊದಲೇದು ಆಲ್ರೆಡಿ ಈಗ ಡಿವೈಡ್ ಮಾಡಿದ್ದೇವೆ, ಟಾಲರ್ ದ್ಯಾನ್ ಅಂತಕ್ಕಂಥದ್ದು ಇದೆ ಅಲ್ವಾ, ಇದು ಒಂದು ಅಂದ್ಕೊಳ್ಳೋಣ. ಈಗ ನೋಡಿ, ರಘು ಈಸ್ ಇರೋದು 1ನೇ ಪಾರ್ಟ್ ಅಂದ್ಕೊಳ್ಳೋಣ, ಟಾಲರ್ ದ್ಯಾನ್ ಇರೋದು 2ನೇ ಪಾರ್ಟ್, ಇನ್ನು ಎನಿ ಅದರ್ ಅಂತಕ್ಕಂಥದ್ದು ಇದೆ ಅಲ್ವಾ, ಇದು 3ನೇ ಪಾರ್ಟ್ ಅಂತ ಅಂದ್ಕೊಳ್ಳಿ ವಿದ್ಯಾರ್ಥಿಗಳೇ. ಮತ್ತು ಉಳಿದಿರ್ತಕ್ಕಂತಹ ಪಾರ್ಟ್ ಆಫ್ ದ ಸೆಂಟೆನ್ಸ್ ಏನಿರುತ್ತೋ ದಟ್ ಈಸ್ 4th ಪಾರ್ಟ್ ಆಫ್ ದ ಸೆಂಟೆನ್ಸ್, ಅಂದರೆ 4ನೇ ಭಾಗ ಆಗಿರುತ್ತೆ. ಈಗ ನಾವು ಈ ಸೆಂಟೆನ್ಸನ್ನು ವಿದ್ಯಾರ್ಥಿಗಳೇ ಕಂಪ್ಯಾರಿಟಿವ್ನಿಂದ ಸೂಪರ್ಲೇಟಿವ್ಗೆ ಮಾಡಬೇಕಾಗಿದೆ ಅಲ್ವಾ. ಸೊ ನೋಡಿ, ಫಸ್ಟ್ ಪಾರ್ಟ್ ಏನಿದೆನೋ ಅಂದರೆ ರಘು ಈಸ್ ಅಂತಕ್ಕಂಥದ್ದು, ಇದನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ಬೇಕು ವಿದ್ಯಾರ್ಥಿಗಳೇ. ನೋಡಿ, ರಘು ಈಸ್ ಅಂತ ಆಯಿತು. ಈಗ ಟಾಲರ್ ದ್ಯಾನ್ ಅಂತ ಇಲ್ಲಿ ಏನು ಕೊಟ್ಟಿದ್ದಾರೋ ಈ ಒಂದು ಟಾಲರ್ ದ್ಯಾನನ್ನು ಸೂಪರ್ಲೇಟಿವ್ ಫಾರ್ಮನ್ನು ನಾವು ಬರೀಬೇಕು. ಯಾಕೆಂದರೆ ಇಲ್ಲಿ ಸೂಪರ್ಲೇಟಿವ್ಗೆ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಏನು ಮಾಡೋದು, ಟಾಲರ್ ದ್ಯಾನ್ ಇರೋದನ್ನು ದ ಟಾಲೆಸ್ಟ್ ಅಂತ ತೆಗೆದುಕೊಳ್ತೇವೆ. ದ ಟಾಲೆಸ್ಟ್ ನೀವು ಇಲ್ಲಿ ಗಮನಿಸ್ಬೋದು, ಟೇಬಲಲ್ಲಿ ಕೊಟ್ಟಿದ್ದೇವಲ್ವಾ, ಟಾಲ್ ಇರೋದು ನೋಡಿ, ಟಾಲರ್ ದೆನ್ ಕಂಪ್ಯಾರಿಟಿವಲ್ಲಿ ಕೊಟ್ಟಿದ್ದಾರೆ, ದ ಟಾಲೆಸ್ಟ್ ಅಂತ ನಾವು ಸೂಪರ್ಲೇಟಿವ್ಗೆ ಚೇಂಜ್ ಮಾಡಬೇಕು. ಸೊ ಅದೇ ಅಡ್ಜೆಕ್ಟಿವನ್ನು ಇಲ್ಲಿ ನಾನು ತೆಗೆದುಕೊಂಡಿದ್ದೇನೆ, ರಘು ಈಸ್ ದ ಟಾಲೆಸ್ಟ್. ಇನ್ನು ನೋಡಿ, ಕಂಪ್ಯಾರಿಟಿವಲ್ಲಿ ಎನಿ ಅದರ್ ಇತ್ತಲ್ವಾ, ಈ ಒಂದು ಎನಿ ಅದರನ್ನು ನಾವು ಸೂಪರ್ಲೇಟಿವ್ ಚೇಂಜ್ ಮಾಡಬೇಕಾದ್ರೆ ತೆಗೆದುಕೊಳ್ಳಬಾರದು, ಅದನ್ನ ಡಿಲೀಟ್ ಮಾಡ್ತೇವೆ. ಸೊ ಇದನ್ನು ಬರೆಯುವ ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರ್ತಕ್ಕಂತಹ ಪಾರ್ಟ್ ಇದೆ ಅಲ್ವಾ, ಬಾಯ್ ಇನ್ ದ ಕ್ಲಾಸ್, ಅದನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ಳಿ, ಯಾವುದೇ ಒಂದು ಬದಲಾವಣೆ ಇಲ್ಲದೇನೆ, ಇನ್ ದ ಕ್ಲಾಸ್. ಇಷ್ಟೇ ವಿದ್ಯಾರ್ಥಿಗಳೇ, ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ಮಾಡಿದ್ದು ಒಂದೇ ಒಂದು ಬದಲಾವಣೆ, ಅದೇನಪ್ಪ ಅಂದರೆ ಟಾಲರ್ ದ್ಯಾನ್ ಇರೋದನ್ನು ದ ಟಾಲೆಸ್ಟ್ ಅಂತ ಸೂಪರ್ಲೇಟಿವ್ಗೆ ಚೇಂಜ್ ಮಾಡ್ತೇವೆ ಮತ್ತು ಎನಿ ಅದರ್ನ ಡಿಲೀಟ್ ಮಾಡಬೇಕು. ಈ ರೀತಿ ನಾವು ಸುಲಭವಾಗಿ ಏನು ಮಾಡ್ಬೋದು, ಕಂಪ್ಯಾರಿಟಿವಿಂದ ಸೂಪರ್ಲೇಟಿವ್ಗೆ ಸೆಂಟೆನ್ಸ್ಗಳನ್ನು ಬದಲಾಯಿಸಬಹುದು. ಅದೇ ರೀತಿ ಇನ್ನೊಂದು ಸೆಂಟೆನ್ಸನ್ನು ಕೊಟ್ಟಿದ್ದೇನೆ, RCB ಈಸ್ ಮೋರ್ ಪಾಪ್ಯುಲರ್ ದ್ಯಾನ್ ಎನಿ ಅದರ್ IPL ಟೀಮ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಬಹುದು, ಕಂಪ್ಯಾರಿಟಿವ್ ಫಾರ್ಮಲ್ಲಿ ಇರ್ತಕ್ಕಂತಹ ಅಡ್ಜೆಕ್ಟಿವ್ ಯಾವುದಿದೆ, ಮೋರ್ ಪಾಪ್ಯುಲರ್ ದ್ಯಾನ್ ಅಂತಕ್ಕಂಥದ್ದು. ಸೊ ಮೋರ್ ಪಾಪ್ಯುಲರ್ ದ್ಯಾನ್ ಅಂತ ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ಮೋರ್ ಪಾಪ್ಯುಲರ್ ಇಲ್ಲಿ ದ್ಯಾನ್ ಅಂತ ಬರಬೇಕಾಗಿತ್ತು. ಓಕೆ, ಮೋರ್ ಪಾಪ್ಯುಲರ್ ದ್ಯಾನ್, ಇದನ್ನು ನಾವು ಸೂಪರ್ಲೇಟಿವ್ ಮಾಡಬೇಕು ಅಂದರೆ ನೋಡಿ, ದ ಮೋಸ್ಟ್ ಪಾಪ್ಯುಲರ್ ಅಂತ ಚೇಂಜ್ ಆಗಬೇಕು. ಅದು ನಿಮ್ಮ ಗಮನದಲ್ಲಿ ಇರಲಿ. ಈಗ ಸೆಂಟೆನ್ಸನ್ನು ಡಿವೈಡ್ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ RCB ಈಸ್ ಅಂತಕ್ಕಂಥದ್ದು ಫಸ್ಟ್ ಪಾರ್ಟ್ ಮತ್ತು ಮೋರ್ ಪಾಪ್ಯುಲರ್ ದ್ಯಾನ್ ಅನ್ನೋದು ಸೆಕೆಂಡ್ ಪಾರ್ಟ್ ಅಂದ್ಕೊಳ್ಳೋಣ.
ಎನಿ ಅದರ್ ಅನ್ನೋದು ಥರ್ಡ್ ಪಾರ್ಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಮತ್ತು ಉಳಿದಿರ್ತಕ್ಕಂತಹ ಪಾರ್ಟ್ IPL ಟೀಮ್ ಅಂತ ಏನಿದೆನೋ ಇದು ಫೋರ್ತ್ ಪಾರ್ಟ್ ಅಂತ ಅಂದುಕೊಳ್ಳೋಣ. ಈಗ ಏನು ಮಾಡ್ತೇವೆ, ಮೊದಲಿಗೆ ಫಸ್ಟ್ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ತೇವೆ, RCB ಈಸ್ ಅಂತೇಳಿ. ಮತ್ತು ಮೋರ್ ಪಾಪ್ಯುಲರ್ ಇರೋದನ್ನು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಬರೆಯೋಣ. ದ ಮೋಸ್ಟ್, ಮೋರ್ ಇರೋದನ್ನು ಮೋಸ್ಟ್ ಅಂತ ಚೇಂಜ್ ಮಾಡ್ತೇವೆ. ಪಾಪ್ಯುಲರ್ ನೋಡಿ, ದ್ಯಾನ್ ಮತ್ತು ಎನಿ ಅದರ್ಗಳನ್ನು ಬಿಡ್ತೇವೆ. IPL ಟೀಮ್ ಕೊನೆಯ ಪಾರ್ಟ್ ಏನಿದೆ ನಾವು ಇದನ್ನು ಇಲ್ಲಿ ಬರೀಬೇಕು, ಎನಿ ಅದರ್ನ ಬಿಡ್ತಾ ಇದ್ದೇವೆ. IPL ಟೀಮ್ ನೋಡಿದಲ್ವ ವಿದ್ಯಾರ್ಥಿಗಳೇ, ಎಷ್ಟೊಂದು ಸುಲಭವಾಗಿ ನಾವು ಈ ಒಂದು ಸೆಂಟೆನ್ಸನ್ನು ಕಂಪ್ಯಾರಿಟಿವಿಂದ ಸೂಪರ್ಲೇಟಿವ್ಗೆ ಚೇಂಜ್ ಮಾಡ್ಬೋದು. ಇನ್ನೊಂದು ಸೆಂಟೆನ್ಸ್ ಇಲ್ಲಿದೆ, ಇದಕ್ಕೆ ಆನ್ಸರನ್ನು ನೀವೇನೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ ವಿದ್ಯಾರ್ಥಿಗಳೇ. ನೋಡೋಣ ಎಷ್ಟು ಜನ ಸರಿಯಾದಂತಹ ಉತ್ತರವನ್ನು ಕೊಡ್ತೀರಾ ಅಂತ. ಇನ್ನು ಸೂಪರ್ಲೇಟಿವ್ ಬೇಕಾದರೆ ಕ್ವಶನ್ನ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಈಗ ಸೂಪರ್ಲೇಟಿವಿಂದ ಕಂಪ್ಯಾರಿಟಿವ್ಗೆ ಯಾವ ರೀತಿ ಚೇಂಜ್ ಮಾಡೋದು ಅಂತ ನೋಡೋಣ ವಿದ್ಯಾರ್ಥಿಗಳೇ. ವಿಜಯ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. 2025 ಎಕ್ಸಾಮಿನೇಷನ್ 1ರಲ್ಲಿ ಕೊಟ್ಟಿರೋ ಪ್ರಶ್ನೆಯನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಸೂಪರ್ಲೇಟಿವ್ ಅಂದರೆ ಕೊಟ್ಟಿರೋ ಸೆಂಟೆನ್ಸ್ ಆಲ್ರೆಡಿ ಸೂಪರ್ಲೇಟಿವ್ ಇರುತ್ತೆ. ಅಂದರೆ ಇಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ, ದ ಮೋಸ್ಟ್ ಇಂಟೆಲಿಜೆಂಟ್ ಈ ಅಡ್ಜೆಕ್ಟಿವನ್ನು ನೋಡಿದರೆ ಗೊತ್ತಾಗುತ್ತೆ ಸೂಪರ್ಲೇಟಿವಲ್ಲಿ ಇದೆ ಅಂತಕ್ಕಂಥದ್ದು. ಸೊ ಇದನ್ನೇನು ಮಾಡಬೇಕು, ಕಂಪ್ಯಾರಿಟಿವ್ಗೆ ಕೇಳಿದ್ದಾರೆ. ಸೊ ಏನು ಮಾಡೋದು ನೋಡಿ, ಈಗ ಆಲ್ರೆಡಿ ನಾವು ಒಂದು ಪಾರ್ಟನ್ನು ಡಿಸೈಡ್ ಮಾಡಿಬಿಟ್ಟಿದ್ದೇವೆ, ಅಡ್ಜೆಕ್ಟಿವ್ ಪಾರ್ಟನ್ನು. ಇನ್ನು ಉಳಿದಿರ್ತಕ್ಕಂಥದ್ದು ವಿಜಯ್ ಈಸ್ ಅಂತ ಇದೆಯಲ್ವಾ, ಇದನ್ನು ಒಂದು ಪಾರ್ಟ್ ಅಂದ್ಕೊಳ್ಳೋಣ. ದ ಮೋಸ್ಟ್ ಇಂಟೆಲಿಜೆಂಟ್ ಸೆಕೆಂಡ್ ಪಾರ್ಟ್ ಆಯಿತು. ಇನ್ನು ಉಳಿದಿರೋದು ಏನಿದೆ ನೋಡಿ, ಸ್ಟೂಡೆಂಟ್ ಇನ್ ದ ಕ್ಲಾಸ್, ಇದು ಥರ್ಡ್ ಪಾರ್ಟ್ ಆಗಿರುತ್ತೆ. ವಿದ್ಯಾರ್ಥಿಗಳೇ ಗಮನಿಸಬಹುದು, ಸೂಪರ್ಲೇಟಿವ್ ಸೆಂಟೆನ್ಸನ್ನು ನಾವು 3 ಭಾಗ ಆಗಿ ಡಿವೈಡ್ ಮಾಡ್ಕೊಳ್ತೇವೆ. ಯಾಕೆಂದರೆ ಇಲ್ಲಿ ಎನಿ ಅದರ್ ಅಂತಕ್ಕಂತಹ ವರ್ಡ್ಸ್ಗಳು ಸಿಗೋದಿಲ್ಲ ವಿದ್ಯಾರ್ಥಿಗಳೇ. ಸೊ ಈಗ 1, 2, 3 ಪಾರ್ಟ್ಸ್ ಸಿಗ್ತಾ ಇದ್ದಾವೆ. ಮೊದಲಿಗೆ ನಾವು ಕಂಪ್ಯಾರಿಟಿವ್ ಸೆಂಟೆನ್ಸನ್ನು ನೋಡಬೇಕಾದ್ರೆ ಎನಿ ಅದರ್ ಅಂತಕ್ಕಂಥದ್ದು ಬಂದಿತ್ತಲ್ವ. ಸೊ ಈಗ ನಾವು ಕಂಪ್ಯಾರಿಟಿವ್ ಮಾಡ್ತಾ ಇರೋದ್ರಿಂದ ಎನಿ ಅದರ್ ಅಂತಕ್ಕಂಥದ್ದು ಬರಬೇಕಾಗುತ್ತೆ ಸೆಂಟೆನ್ಸಲ್ಲಿ, ಅದು ನಿಮ್ಮ ಗಮನದಲ್ಲಿ ಇರಲಿ. ಇಲ್ಲೂ ಅಷ್ಟೇ ವಿದ್ಯಾರ್ಥಿಗಳೇ ನೋಡಿ, ಫಸ್ಟ್ ಪಾರ್ಟ್ ಏನಿದೆನೋ ಅಂದರೆ ವಿಜಯ್ ಈಸ್ ಅಂತಕ್ಕಂಥದ್ದು, ಇದನ್ನು ಏನೂ ಬದಲಾವಣೆ ಇಲ್ಲದೇನೆ ಹಾಗೆ ಬರ್ಕೊಳ್ತೇವೆ, ವಿಜಯ್ ಈಸ್ ಅಂತ ಆಯಿತು. ಇನ್ನು ದ ಮೋಸ್ಟ್ ಇಂಟೆಲಿಜೆಂಟ್ ಇರೋದನ್ನು ನಾವು ಕಂಪ್ಯಾರಿಟಿವಲ್ಲಿ ಬರೆದುಕೊಳ್ಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ, ಮೋರ್ ಇಂಟೆಲಿಜೆಂಟ್ ಅಂತಕ್ಕಂಥದ್ದು ಕಂಪ್ಯಾರಿಟಿವ್ ಫಾರ್ಮ್ ಆಗಿರುತ್ತೆ ಇಲ್ಲಿ ದ ಮೋಸ್ಟ್ ಇಂಟೆಲಿಜೆಂಟ್ ಕೊಟ್ಟಿರೋದ್ರಿಂದ. ಸೊ ನಾವೇನು ಮಾಡಬೇಕೀಗ, ವಿಜಯ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಇರೋದನ್ನು ಮೋರ್ ಇಂಟೆಲಿಜೆಂಟ್ ಅಂತ ಬರೆದುಕೊಳ್ತೇವೆ. ಮೋರ್ ಇಂಟೆಲಿಜೆಂಟ್ ದ್ಯಾನ್ ನೋಡಿ, ಈಗ 2 ಪಾರ್ಟ್ ಆಯಿತು. ವಿಜಯ್ ಈಸ್ ಅನ್ನೋದು ಫಸ್ಟ್ ಪಾರ್ಟ್, ಮೋರ್ ಇಂಟೆಲಿಜೆಂಟ್ ದ್ಯಾನ್ ಅನ್ನೋದು ಸೆಕೆಂಡ್ ಪಾರ್ಟ್, ಎನಿ ಅದರ್ ಅಂತಕ್ಕಂತಹ ಥರ್ಡ್ ಪಾರ್ಟನ್ನು ನಾವು ಇಲ್ಲಿ ಬರೆದುಕೊಳ್ತಾ ಇದ್ದೇವೆ. ಇಲ್ಲಿ ಗಮನಿಸ್ತಿರಲ್ವಾ ಸೆಂಟೆನ್ಸಲ್ಲಿ ನೋಡಿ, ಎನಿ ಅದರ್ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತಾ ಇದ್ದೇವೆ ಈ ಸೆಂಟೆನ್ಸಲ್ಲಿ. ಅದೇ ರೀತಿಯೂ ಇಲ್ಲಿ ಎನಿ ಅದರ್ ಅಂತಕ್ಕಂಥದ್ದನ್ನು ನೋಡಿದ್ದೇವೆ, ಇಲ್ಲೂ ಕೂಡ ಗಮನಿಸ್ಬೋದು ಎನಿ ಅದರ್ ಅಂತಕ್ಕಂಥದ್ದು. ಸೊ ಅದೇ ಎನಿ ಅದರ್ನ ನಾವಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೇವೆ, ಎನಿ ಅದರ್ ಅಂತ ಆಯಿತು. ಇನ್ನು ಉಳಿದಿರೋ ಪಾರ್ಟ್ ಏನಿದೆ ನೋಡಿ, ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂತ ಇದೆ ಅಲ್ವಾ, ಇದನ್ನು ಯಾವುದೇ ಬದಲಾವಣೆ ಇಲ್ಲದೇ ಆ್ಯಸ್ ಇಟ್ ಈಸ್ ಬರೆದುಕೊಳ್ತೇವೆ, ಸ್ಟೂಡೆಂಟ್ ಇನ್ ದ ಕ್ಲಾಸ್. ಇಷ್ಟೊಂದು ಸುಲಭವಾಗಿ ನಾವೇನು ಮಾಡ್ಬೋದು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕ್ವೆಶನ್ಸನ್ನು ಸಾಲ್ವ್ ಮಾಡಬಹುದು. ಇನ್ನು ಸೆಕೆಂಡ್ ನೋಡಿ, ಸುಮಾ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಇದೆ. ಸೊ ಇಲ್ಲಿ ನಾವು ಸೇಮ್ ಮೇಲ್ಗಡೆ ಯಾವ ರೀತಿ ಪ್ಯಾಟರ್ನಲ್ಲಿ ಮಾಡಿದ್ದೇವೋ ಅದೇ ರೀತಿಯೇ ಇಲ್ಲಿ ತೆಗೆದುಕೊಳ್ಬೋದು. ಇಲ್ಲಿ ಸುಮಾ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಇದೆ, ಇದನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ. ಸುಮಾ ಈಸ್ ದ ಮೋಸ್ಟ್ ಫೇಮಸ್ ಅಂತ ತೆಗೆದುಕೊಳ್ಳೋಣ, ಯಾಕೆಂದರೆ ಆಲ್ರೆಡಿ ಅಡ್ಜೆಕ್ಟಿವ್ ಬಂದಿರೋದ್ರಿಂದ. ಮತ್ತು ಬೇರೆ ಥರ ಮಾಡೋಣ ಸೆಂಟೆನ್ಸ್ ನೋಡಿ. ಈಗ ಸುಮಾ ಇಸ್ ದ ಮೋಸ್ಟ್ ಫೇಮಸ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಇದೆ ಅಂತ ಅಂದ್ಕೊಳ್ಳೋಣ ಈ ಸೆಂಟೆನ್ಸ್. ಇದನ್ನು ಅಷ್ಟೇ ಡಿವೈಡ್ ಮಾಡ್ಕೊಳ್ಳೋಣ. ದ ಮೋಸ್ಟ್ ಫೇಮಸ್ ಅಂತಕ್ಕಂಥದ್ದು ಒಂದು ಪಾರ್ಟ್ ಆಗಿರುತ್ತೆ, ಅಂದರೆ ಸೆಕೆಂಡ್ ಪಾರ್ಟ್ ಆಗ್ತಾ ಇದೆ. ಯಾಕೆಂದರೆ ಸುಮಾ ಈಸ್ ಅನ್ನೋದು ಫಸ್ಟ್ ಪಾರ್ಟ್, ಅಡ್ಜೆಕ್ಟಿವ್ ಪಾರ್ಟ್ ದ ಮೋಸ್ಟ್ ಫೇಮಸ್ ಇದು ಸೆಕೆಂಡ್ ಪಾರ್ಟ್, ಮತ್ತು ಥರ್ಡ್ ಪಾರ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಇದೆ. ಸೊ ಇಲ್ಲಿ ಥರ್ಡ್ ಪಾರ್ಟಾಗಿ ನಮಗೆ ಸೆಂಟೆನ್ಸ್ ಕಾಣಿಸಿಕೊಳ್ಳುತ್ತೆ. ಈಗ ಫಸ್ಟ್ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ, ಸುಮಾ ಈಸ್ ಅಂತೇಳಿ. ಇನ್ನು ದ ಮೋಸ್ಟ್ ಫೇಮಸ್ ಇರೋದನ್ನು ಕಂಪ್ಯಾರಿಟಿವ್ಗೆ ಬರೆದುಕೊಳ್ಬೇಕು ವಿದ್ಯಾರ್ಥಿಗಳೇ. ಗಮನಿಸಿ, ಫೇಮಸ್ ಇದೆ ನೋಡಿ, ಮೋರ್ ಫೇಮಸ್ ದ್ಯಾನ್ ಅಂತ ಬರಬೇಕು ಕಂಪ್ಯಾರಿಟಿವ್ಗೆ. ಸೊ ಸುಮಾ ಈಸ್ ಮೋರ್ ಫೇಮಸ್ ದ್ಯಾನ್ ಥರ್ಡ್ ಪಾರ್ಟ್ ಏನು ಬರುತ್ತೆ ನೋಡಿ, ಎನಿ ಅದರ್ ಅಂತಕ್ಕಂಥದ್ದು ಬರಬೇಕಲ್ವಾ. ಸೊ ಇಲ್ಲಿ ಎನಿ ಅದರನ್ನು ಸೇರಿಸ್ತಾ ಇದ್ದೇವೆ. ಇನ್ನು 4ನೇ ಪಾರ್ಟಾಗಿ ಇಲ್ಲಿ ಏನು ಥರ್ಡ್ ಪಾರ್ಟ್ ಇತ್ತು, ಗರ್ಲ್ ಇನ್ ದ ಕ್ಲಾಸ್, ಅದನ್ನೇ ಆ್ಯಸ್ ಇಟ್ ಈಸ್ ತೆಗೆದುಕೊಳ್ತೇವೆ. ಗರ್ಲ್ ಇನ್ ದ
ಕ್ಲಾಸ್ ಅಂಥೇಳಿ. ಇನ್ನು ಥರ್ಡ್ ಎಕ್ಸಾಂಪಲ್ ನೋಡಿ, ವಂದೇ ಭಾರತ್ ಈಸ್ ದ ಫಾಸ್ಟೆಸ್ಟ್ ಟ್ರೈನ್ ಇನ್ ಇಂಡಿಯಾ ಅಂತ ಇದೆ. ಸೊ ಇದನ್ನು ನೀವೇನೇ ಆನ್ಸರ್ನ ಮಾಡಿ, ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಸೆಂಡ್ ಮಾಡಿ ವಿದ್ಯಾರ್ಥಿಗಳೇ. ಎಷ್ಟು ಜನ ಸರಿಯಾದಂತಹ ಆನ್ಸರ್ಗಳನ್ನು ಕೊಡ್ತೀರಾ ನೋಡೋಣ. ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂದರೆ ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಮೋರ್ ಇನ್ಫಾರ್ಮೇಷನ್ ಅಂತೇಳಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ಎಕ್ಸಾಂಪಲ್ಸನ್ನು ತೆಗೆದುಕೊಂಡು ನಿಮಗೆ ಇನ್ನೂ ಸಿಂಪಲ್ಲಾಗಿ ಅರ್ಥ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಪಾಸಿಟಿವ್ ಟು ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್ ಇದನ್ನು ಕೂಡ ನೆಕ್ಸ್ಟ್ ಬರ್ತಕ್ಕಂತಹ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿಕೊಡ್ತೇನೆ. ಅಂದರೆ ನೋ ಅದರಿಂದ ಸೆಂಟೆನ್ಸ್ಗಳು ಆರಂಭ ಆಗ್ತವೆ ಇಲ್ಲಿ ಪಾಸಿಟಿವ್ ಕೊಟ್ಟಾಗ, ಅದನ್ನು ಯಾವ ರೀತಿ ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಮಾಡಬೇಕು ಅಂತೇಳಿ ಮುಂದೆ ಬರ್ತಕ್ಕಂತಹ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಹೆಲ್ಪ್ಫುಲ್ ಅಂತ ಒಂದು ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.